Hi all. ಸೊ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಮತ್ತು ಯಾವ ಚಾಪ್ಟರಿಂದ ಯಾವ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದನ್ನು ಒಂದು ಗೆಸ್ ಪ್ರಕಾರ ನಾನೊಂದು ಕ್ವೆಶನ್ ಪೇಪರು ಪ್ರಿಪೇರ್ ಮಾಡಿದ್ದೀನಿ. ಮತ್ತು ಈ ಯಾವ ಚಾಪ್ಟರ್ಸು ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕಂಪ್ಯೂಟರ್ ಸೈನ್ಸಲ್ಲಿ ಸೆಕೆಂಡ್ ಪಿ ಯು ಸಿ ಅವರಿಗೆ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟಲ್ಲಿ 4 ಚಾಪ್ಟರ್ನ ಕೊಟ್ಟಿರ್ತಾರೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಮತ್ತು ಸ್ಟ್ಯಾಕ್ ಆ್ಯಂಡ್ ಕ್ಯೂ. ಸಿನ್ಸ್ ದಿಸ್ ಇಸ್ ದ ನ್ಯೂ ಸಿಲೆಬಸ್, ವಿ ಡೋಂಟ್ ಹ್ಯಾವ್ ಎನಿ ಪ್ರೀವಿಯಸ್ ಕ್ವೆಶನ್ ಪೇಪರ್. ಸೊ ಅದರಿಂದ ದಯವಿಟ್ಟು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಓದೋಕ್ಕೆ ಟ್ರೈ ಮಾಡಿ. ಮತ್ತು ಈ ಒಂದು 4 ಚಾಪ್ಟ್ರಿಂದ ನಿಮಗೆ ಟೆಸ್ಟ್ ಕೊಟ್ಟಿರ್ತಾರೆ. ಇಂಪಾರ್ಟೆಂಟ್ ಯಾವ ಕ್ವೆಶನ್ಸ್ ಕೊಟ್ಟಿರ್ತಾರೋ ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಪೋಸ್ ಅದು ಇಂಪಾರ್ಟೆಂಟ್ ಇಲ್ವಾ ಇದೆಯಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಸೊ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಬಂದರೆ ಇಲ್ಲಿ 8 ಚಾಪ್ಟರ್ಸನ್ನು ಕೇಳ್ತಾರೆ. ಸೊ ಇದು ಆ್ಯಸ್ ಪರ್ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿಯಿಂದ ಬಂದಿರೋ ಸಿಲೆಬಸ್. ಸೊ ಈ ಪ್ರಕಾರ ಈ ಒಂದು 8 ಚಾಪ್ಟರ್ಸ್ ನಿಮ್ಗೆ ಏನಾಗಿರುತ್ತೆ ಮಿಡ್ ಟರ್ಮಲ್ಲಿ ಕವರ್ ಆಗುತ್ತೆ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಸ್ಟ್ಯಾಕ್, ಕ್ಯೂ, ಸಾರ್ಟಿಂಗ್, ಸರ್ಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಆ್ಯಂಡ್ ಡೇಟಾಬೇಸ್ ಕಾನ್ಸೆಪ್ಟ್. ಸೊ ನಿಮಗೆ ಶಾರ್ಟಾಗಿ ನಾನು ಹೇಳ್ಬಿಡ್ತೀನಿ ನೋಡಿ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನಲ್ಲಿ ಫೈಲ್ ಮೋಡ್ಸ್ ಅಲ್ಲ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನಲ್ಲಿ ಲೈಫ್ ಸೈಕಲ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಕಂಪಲ್ಸರಿ ಬರೋ ಚಾನ್ಸಸ್ ಇದೆ. ಫೈಲ್ ಹ್ಯಾಂಡ್ಲಿಂಗಲ್ಲಿ ಫೈಲ್ ಓಪನ್ ಮೋಡ್ಸನ್ನು ಕೇಳೋ ಚಾನ್ಸಸ್ ಇದೆ. ಮತ್ತು ಮೆಥಡ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಮೆಥಡ್ಸ್ ನೀವು ಅರ್ಥ ಮಾಡಿಕೊಂಡು ಓದಿದ್ರೆ ಎಲ್ಲನೂ ಈಸಿಯಾಗಿರುತ್ತೆ. ರೀಡ್ ಮೆಥಡು, ರೀಡ್ ಲೈನ್ಸು, ರೈಟ್ ಲೈನು, ಇವೆಲ್ಲ ನೀವು ಬಹೆಟ್ ಮಾಡೋಕ್ಕೆ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸಪೋಸ್ ಅದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನ್ನ ವೀಡಿಯೋನ ತೆಗೆದು ನೋಡಿ. ಸ್ಟಿಲ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಕ್ವೆಶನ್ಸ್ನು ನೀವು ಏನೇನು ಕ್ವೆಶನ್ಸ್ನ ಕೇಳಿರ್ತೀರೋ ಆ ಒಂದು ಎಲ್ಲ ಕ್ವೆಶನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಸ್ಟ್ಯಾಕಿಗೆ ಬಂದರೆ ಸ್ಟ್ಯಾಕ್ ಆಪ್ರೇಷನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಪುಷ್ ಆಪ್ರೇಷನ್ನು ಮತ್ತು ಪಾಪ್ ಆಪ್ರೇಷನ್. ಮತ್ತು ಸ್ಟ್ಯಾಕಲ್ಲಿ ಎಲಿಮೆಂಟ್ನ ಇನ್ಸರ್ಟ್ ಮಾಡೋಕ್ಕೆ ನಾವು ಕೋಡಿಂಗ್ ಯಾವ ಥರ ಬರಿತೀವಿ ಇದೆಲ್ಲ ತುಂಬ ಸಿಂಪಲ್ಲಾಗಿರುತ್ತೆ. ಅರ್ಥ ಮಾಡಿಕೊಂಡು ನೀವು ಬರೀರಿ, ಅರ್ಥ ಆಯಿತಾ. ಮತ್ತು ಕ್ಯೂ ಅಲ್ಲೂ ಅಷ್ಟು ಆಪ್ರೇಷನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸಾರ್ಟಿಂಗ್, ಸರ್ಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೇಟಾಬೇಸ್ ಕಾನ್ಸೆಪ್ಟ್ನಲ್ಲಿ ಫುಲ್ಲು ಆ ಒಂದು ಕಾನ್ಸೆಪ್ಟ್ ಆಪ್ರೇಷನ್ಸ್ ಏನೇನು ನಾವು ಯೂಸ್ ಮಾಡಿರ್ತೀವೋ ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಕು ಅಂದವ್ರಿಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ ಸದ್ಯಕ್ಕೆ ನಮಗೆ ಬೇಡ. ನಾನೊಂದು ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ನೋಡೋಣ. ಓಕೆ, ನಿಮಗೆ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 70 ಮಾರ್ಕ್ಸ್ ಕೇಳಿರ್ತಾರೆ. ಮತ್ತು ಟೈಮ್ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ 3 hours ಕೊಡ್ತಾರೆ. ಸೊ ಇನ್ ದಿಸ್ ಪೇಪರ್ ಇಟ್ ವಿಲ್ ಕಂಟೈನ್ ಟೋಟಲಿ 37 ಕ್ವೆಶನ್ಸ್. ಸೊ ಎಲ್ಲ ಕ್ವೆಶನ್ಸು ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಮತ್ತು ಎಷ್ಟು ಸೆಕ್ಷನ್ಸ್ ಇರುತ್ತೆ, ದ ಪೇಪರ್ ಈಸ್ ಡಿವೈಡೆಡ್ ಇಂಟು 5 ಸೆಕ್ಷನ್ಸ್, A, B, C, D ಆ್ಯಂಡ್ E. ಆಲ್ ಪ್ರೋಗ್ರಾಮಿಂಗ್ ಕ್ವೆಶನ್ಸ್ ಆರ್ ಟು ಬಿ ಆನ್ಸರ್ಡ್ ಯೂಸಿಂಗ್ ಪೈಥಾನ್ ಲ್ಯಾಂಗ್ವೇಜ್ ಓನ್ಲಿ. ಸಿನ್ಸ್ ನಮಗೆ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ನಾವು ಬರೀ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾತ್ರನೇ ಫಸ್ಟ್ ಪಿ ಯು ಸಿಯಲ್ಲೂ ಸೆಕೆಂಡ್ ಪಿ ಯು ಸಿಯಲ್ಲೂ ಓದ್ತಿದ್ದೀವಿ. ಸೊ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕ್ವೆಶನ್ ಕೇಳಿದರೆ, ಎಕ್ಸಾಂಪಲ್ ಇವಾಗ ಏನಾದರೂ ಪ್ರೋಗ್ರಾಮ್ ಸ್ವಾಪಿಂಗ್ ಆಫ್ 2 ನಂಬರ್ಸು ಏನಾದರೂ ಸಿಂಪಲ್ಲಾಗಿ ಏನಾದರೂ ಕೇಳಿದರೆ ಅದನ್ನು ನೀವು ಪೈಥಾನಲ್ಲೇ ಬರಿಬೇಕಾಗುತ್ತೆ. ಒಂದು ಕೋಡನ್ನು ಆರ್ ಎಕ್ಸ್ಪ್ಲನೇಷನನ್ನು ಏನು ಮಾಡಬೇಕು, ಬರೀ ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಮಾತ್ರ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇನ್ ಕೇಸ್ ಆಫ್ MCQ ದ ಟೆಕ್ಸ್ಟ್ ಆಫ್ ದ ಕರೆಕ್ಟ್ ಆನ್ಸರ್ ಶುಡ್ ಆಲ್ಸೋ ಬಿ ರಿಟನ್. ಸೊ MCQ ಬರೆಯುವಾಗ ಯಾವ ಥರ ಬರೀಬೇಕಾಗುತ್ತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಮೇನಲ್ಲಿ MCQ ಅಂತ ಕೊಟ್ಟಿದ್ದೀನಿ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಮ್ಯೂಟಬಲ್ ಡೇಟಾ ಟೈಪ್ ಇನ್ ಪೈಥಾನ್. ಎಕ್ಸಾಂಪಲ್ ಮ್ಯೂಟಬಲ್ ಡೇಟಾ ಟೈಪ್ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾನು ಸ್ಟ್ರಿಂಗ್ ಅಂತ ತಗೊತೀನಿ ಎಕ್ಸಾಂಪಲ್. ಸೊ ಆನ್ಸರ್ ನಿಮಗೆ ಗೊತ್ತಿರುತ್ತೆ. ಸೊ ಸ್ಟ್ರಿಂಗ್ ಅಂತ ಬರೆಯುವಾಗ MCQs ಹೇಗೆ ಬರೀಬೇಕು ಅಂತ ಹೇಳಿದ್ರೆ, ಸಿ ಅಂತ ಆಪ್ಷನ್ನ ಟೈಪ್ ಮಾಡಿ, ಸಿ ಅಂತ ಮೆನ್ಷನ್ ಮಾಡಿ ಸ್ಟ್ರಿಂಗ್ ಅಂತ ನೀವು ಬರೀಬೇಕು. ಸೊ ಕ್ವೆಶನ್ ನಂಬರ್, ಸಿ ಆಪ್ಷನ್ ಆ್ಯಂಡ್ ಆನ್ಸರ್. ಸೊ ಆ ಥರ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ. ನೆಕ್ಸ್ಟು ಡಿಫೈನ್ ದ ಟರ್ಮ್ ಅಲ್ಗಾರಿದಮ್. ಸೊ ಅಲ್ಗಾರಿದಮ್ ಅಂದರೆ ಏನಿಲ್ಲಿ, ಇಟ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಲ್ವಾ. ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ, ನೀವು ಕಲೀರಿ, ಅರ್ಥ ಆಯ್ತಾ. ಆನ್ಸರ್ ಏನು ಕೊಟ್ಟಿದ್ದೀರೋ ಅದನ್ನು ಓದಿ. ವಾಟ್ ಡಸ್ ದ ಫಂಕ್ಷನ್ ಲೆನ್ ಡೂ ಇನ್ ಪೈಥಾನ್. ಸೊ ಲೆನ್ ಫಂಕ್ಷನ್ ಏನು ಮಾಡುತ್ತೆ. ನೇಮ್ ದ ಡೇಟಾ ಟೈಪ್ ರಿಟರ್ನ್ ಬೈ ದ ಎಕ್ಸ್ಪ್ರೆಷನ್ 3.14 + 2. So what is the output of 5 into 2 in Python? Give an example of logical operator in Python. Define encapsulation in object oriented programming. MCQ ಮತ್ತೆ ಕೇಳಿದ್ದಾರೆ ನೋಡಿ. ಇಲ್ಲಿ ಏನು ಕೇಳಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಕೀವರ್ಡ್ ಈಸ್ ಯೂಸ್ ಟು ಡಿಫೈನ್ ಅ ಫಂಕ್ಷನ್ ಇನ್ ಪೈಥಾನ್. ಹೇಳಿ ನೋಡೋಣ, ಕಮೆಂಟಲ್ಲಿ ಟೈಪ್ ಮಾಡಿ ನೋಡೋಣ ಯಾವ ಕೀವರ್ಡ್ ಯೂಸ್ ಮಾಡಿರ್ತಾರೆ ಅಂತ. ಸೊ ಬರೀರಿ ನೋಡೋಣ. ಮತ್ತು ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಬ್ರೇಕ್ ಆ್ಯಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ ಇನ್ ಪೈಥಾನ್. ಮತ್ತು MCQ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಈಸ್ ಯೂಸ್ಡ್ ಟು ಆ್ಯಡ್ ಅನ್ ಐಟಮ್ ಟು ದ ಎಂಡ್ ಆಫ್ ದ ಲಿಸ್ಟ್ ಇನ್ ಪೈಥಾನ್. ಸೊ ಅಪೆಂಡ್ ಅಲ್ವಾ, ಅಪೆಂಡ ಎಕ್ಸ್ಟೆಂಡಾ ಇಲ್ಲ ಇನ್ಸರ್ಟಾ, ಹೇಳಿ ನೋಡೋಣ. ಡಿಫೈನ್ ರಿಕರ್ಷನ್ ವಿತ್ ಅನ್ ಎಕ್ಸಾಂಪಲ್. ಮತ್ತು ವಾಟ್ ಡಸ್ IDE ಸ್ಟ್ಯಾಂಡ್ ಫಾರ್ ಇನ್ ಪ್ರೋಗ್ರಾಮಿಂಗ್. So what is the purpose of pass statement in Python? Explain the difference between local and global variable. MCQ ಅಲ್ಲಿ which of these library is used for data manipulation in Python. ಸೊ ನಾನು MCQs ಇದರಲ್ಲಿ ಕೊಟ್ಟಿಲ್ಲ, ನೀವೇ ಗೆಸ್ ಮಾಡಿ ನೋಡೋಣ.
ಸೊ ನೆಕ್ಸ್ಟ್ ವಾಟ್ ಈಸ್ ಸಿಂಟ್ಯಾಕ್ಸ್ ಎರರ್, ಇದನ್ನು 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ವಿತ್ ಎಕ್ಸಾಂಪಲ್ಲು ಬರೀರಿ. ಸಪೋಸ್ 2 ಮಾರ್ಕ್ಸಲ್ಲಿ ಕೇಳಿದರೆ ಬರೀ ಸಿಂಟ್ಯಾಕ್ಸ್ ಎರರ್ ಅಂದರೆ ಏನಂತ ಮೆನ್ಷನ್ ಮಾಡಿ. ಇಲ್ಲ 3 ಮಾರ್ಕ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಬರೆದು ಇಲ್ಲಿ ಒಂದು ಸಿಂಟ್ಯಾಕ್ಸ್ ಎರರ್ ಅಕ್ಕರ್ ಆಗುತ್ತೆ ಅನ್ನೋ ಥರ ನೀವು ಬರೀರಿ. ವಾಟ್ ಈಸ್ ದಿ ರೋಲ್ ಆಫ್ ಅನ್ ಇಂಟರ್ಪ್ರೆಟರ್ ಇನ್ ಪೈಥಾನ್, ಸೊ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ರೈಟ್ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್, ಸೊ ಇದಕ್ಕೆ ಔಟ್ಪುಟ್ ಏನು ಬರುತ್ತೆ ಅನ್ನೋದನ್ನು ಬರೀಬೇಕು. 2 ಮಾರ್ಕ್ಸ್ ಇರುತ್ತೆ, ಇಲ್ಲಾಂದರೆ 3 ಮಾರ್ಕ್ಸ್ ಇರುತ್ತೆ. ಡಿಫೈನ್ ಲಿಸ್ಟ್ ಕಾಂಪ್ರಹೆನ್ಷನ್ ಇನ್ ಪೈಥಾನ್, ಸೊ ಇದನ್ನು 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. MCQs ನೋಡಿ, ವಿಚ್ ಆಪರೇಟರ್ ಈಸ್ ಯೂಸ್ಡ್ ಫಾರ್ ಫ್ಲೋರ್ ಡಿವಿಷನ್ ಇನ್ ಪೈಥಾನ್. ಇವೆಲ್ಲ ನಾನು ಕ್ವಶನ್ ಹೇಳ್ತಾ ಇರೋವಾಗಲೇ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿಬಿಡ್ಬೇಕು, ಎಲ್ಲಿ ನೋಡಿದಿರಾ. ಸೊ ನೇಮ್ 2 ಫಂಕ್ಷನ್ಸ್ ಯೂಸ್ಡ್ ಇನ್ ರೀಡ್ ಇನ್ಪುಟ್ ಫ್ರಮ್ ಯೂಸರ್ ಇನ್ ಪೈಥಾನ್, ಸೊ 2 ಮಾರ್ಕ್ಸ್ ಕೇಳ್ಬೋದಿದೆ. 3 ಮಾರ್ಕ್ಸ್ ಕೇಳಿದ್ರೆ ನೀವು ಅದನ್ನು ಎಕ್ಸಾಂಪಲ್ ಸಿಂಟ್ಯಾಕ್ಸ್ ಜೊತೆಗೆ ಬರೀಬೇಕು. ಮತ್ತು ಬ್ರೀಫ್ ಅಂತ ಕೇಳಿದಾಗ 2 ಮಾರ್ಕ್ಸ್ ಈಚ್ ಇರುತ್ತೆ ನೋಡಿ. ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಬಲ್ ಈಕ್ವಲ್ ಈಸ್ ಆ್ಯಂಡ್ ಈಸ್ ಆಪರೇಟರ್ ಇನ್ ಪೈಥಾನ್, ಅದ್ರ ಬಗ್ಗೆ 1-2 ಪಾಯಿಂಟು, ಈಸ್ ಆಪರೇಟರ್ ಬಗ್ಗೆ 2 ಪಾಯಿಂಟ್ ಬರೆದ್ರೆ ಸಾಕು. ರೈಟ್ ಪೈಥಾನ್ ಪ್ರೋಗ್ರಾಮ್ ಟು ಚೆಕ್ ಇಫ್ ನಂಬರ್ ಈಸ್ ಈವನ್ ಆರ್ ಆಡ್, ಬರೀ ಲಾಜಿಕ್ ಮಾತ್ರ ಬರೆದ್ರೂ ಸಾಕು. ಡಿಸ್ಕ್ರೈಬ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಿಸ್ಟ್ ಆ್ಯಂಡ್ ಟಪಲ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್. ಮತ್ತು ಎಕ್ಸ್ಪ್ಲೇನ್ ದ ರೋಲ್ ಆಫ್ ಕಮೆಂಟ್ಸ್ ಇನ್ ಪೈಥಾನ್, ಹೌ ಡು ಯು ರೈಟ್ ಸಿಂಗಲ್ ಲೈನ್ ಆ್ಯಂಡ್ ಮಲ್ಟಿ ಲೈನ್. ಎಕ್ಸಾಂಪಲ್ ಬರೀರಿ. ರೈಟ್ ಅ ಪ್ರೋಗ್ರಾಮ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ಸರ್ಕಲ್ ಗಿವನ್ ಇಟ್ಸ್ ರೇಡಿಯಸ್. Explain the concept of inheritance with an example. Write a Python code to find the largest number among 3 numbers provided by the ಯೂಸರ್. ಇದಕ್ಕೆಲ್ಲ ನೀವು ಲಾಜಿಕ್ ಮಾತ್ರ ಬರೆದ್ರೂ ಸಹ ಅವರು ನಮಗೆ ಮಾರ್ಕ್ಸ್ ಕೊಡ್ತಾರೆ. 3 ಮಾರ್ಕ್ಸಲ್ಲಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ ಇನ್ ಪೈಥಾನ್ ಆ್ಯಂಡ್ ರೈಟ್ ಸ್ಯಾಂಪಲ್ ಕ್ವೆಶನ್ ಟು ಆ್ಯಡ್ 2 ನಂಬರ್ಸ್. ವಾಟ್ ಆರ್ ಡಿಕ್ಷನರೀಸ್ ಇನ್ ಪೈಥಾನ್, ಕ್ರಿಯೇಟ್ ಅ ಡಿಕ್ಷನರಿ ವಿತ್ ಅಟ್ಲೀಸ್ಟ್ 3 ಕೀ ವ್ಯಾಲ್ಯೂ ಪೇರ್ಸ್. ಮತ್ತು ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ದಟ್ ಕ್ಯಾಲ್ಕುಲೇಟ್ಸ್ ದಿ ಫ್ಯಾಕ್ಟೋರಿಯಲ್ ಆಫ್ ನಂಬರ್ ಯೂಸಿಂಗ್ ರಿಕರ್ಷನ್. ಮತ್ತು ಸೆಕ್ಷನ್ ಡಿ ಅಲ್ಲಿ 4 ಮಾರ್ಕ್ಸ್ ತಗೊಳ್ತಾರೆ. ವಾಟ್ ಆರ್ ಲ್ಯಾಂಬ್ಡಾ ಫಂಕ್ಷನ್ಸ್ ಇನ್ ಪೈಥಾನ್, ರೈಟ್ ಲ್ಯಾಂಬ್ಡಾ ಫಂಕ್ಷನ್ ಟು ಫೈಂಡ್ ಅ ಸ್ಕ್ವೇರ್ ಆಫ್ ನಂಬರ್ಸ್ ಆ್ಯಂಡ್ ರೈಟ್ ಪೈಥಾನ್ ಪ್ರೋಗ್ರಾಮ್ ಟು ರಿಮೂವ್ ಡ್ಯೂಪ್ಲಿಕೇಟ್ ಫ್ರಮ್ ಲಿಸ್ಟ್. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟ್ರೈ, ಎಕ್ಸೆಪ್ಟ್, ಫೈನಲಿ ಬ್ಲಾಕ್ ಇನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ವಿತ್ ಅನ್ ಎಕ್ಸಾಂಪಲ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕೇಳ್ತಾರೆ. ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ದ ಸಮ್ ಆಫ್ ಆಲ್ ನಂಬರ್ ಇನ್ ಲಿಸ್ಟ್. ಥ್ಯಾಂಕ್ ಯು ಬಾಯ್ಸ್, ಗರ್ಲ್ಸ್.